ಹೆಸರು ವಿದ್ಯಾರ್ಥಿನಿ ಯಾಮಿನಿ ಪ್ರಿಯಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೊಲೆ ಆರೋಪಿ ವಿಘ್ನೇಶ್ನಿಂದ ಡ್ರಾಮಾ ಒಂದಿಷ್ಟು ಶುರು ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ಒಂದು ಕಡೆ ಡ್ರಾಮಾ, ಇಲ್ಲೂ ಒಂದು ಕಡೆ ಡ್ರಾಮಾ. ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಹೊಟ್ಟೆ ನೋವು ಆಗ್ತಾ ಇದಂತೆ, ಸಾಕಷ್ಟು ಹೊಟ್ಟೆ ನೋವು. ಪೊಲೀಸ್ ಅಧಿಕಾರಿಗಳು ಸರಿಯಾದಂತ ಬೆಂಡೆತ್ತಿದ್ರೆ ಹೊಟ್ಟೆ ನೋವು ಹೋಗುತ್ತೆ, ಎಲ್ಲನೂ ಕೂಡ ಹೋಗುತ್ತೆ. ರಾತ್ರಿ ಇಡೀ ಹೊಟ್ಟೆ ನೋವು ಅಂತ ಗೋಳಾಟ ಆಡ್ತಾ ಇದ್ದಾನಂತೆ. ವಿಘ್ನೇಶ್ನನ್ನ ಒಂದು ಕಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರ ಅಧಿಕಾರಿಗಳು. ಒಂದಿಷ್ಟು ಚಿಕಿತ್ಸೆ ಕೂಡ ಕೊಡಿಸಿದ್ದಾರೆ. ನೋಡಿ, ಕೊಲೆ ಮಾಡುವಂಥ ವ್ಯಕ್ತಿ ಒಂದು ಕಡೆ ಹೊಟ್ಟೆ ನೋವಿಂದ ಬೆಳ್ತಾ ಇದೆ ಅಂತಂದರೆ ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬಾರ್ದು. ಬೇರೆ ಸ್ಥಳಕ್ಕೆ ಹೋಗ್ಬಿಟ್ಟು ಏನಾದರೂ ಒಂದು ರೀತಿಯಾದಂಥ ನೋಡಿ, ಮುಖ ನೋಡ್ರಿ ಹೆಂಗಿದೆ ಇವ್ರದ್ದು. ಒಂದು ಕಡೆ ಗಮನಿಸ್ತಾ ಇದ್ದೀರಾ ನೀವು, ಎಂಥ ಪರಿಸ್ಥಿತಿ ಇದೆ, ಎಂಥ ಅಮಾಯಕರು. ಒಬ್ಬ ಯಾಮಿನಿ ತನ್ನ ಜೀವವನ್ನು ಕಳೆದುಕೊಂಡ್ಬಿಟ್ಲು. ಪಾಗಲ್ ಪ್ರೇಮಿಗಳು ನಿಜವಾಗಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇಂಥ ಪಾಗಲ ಪ್ರೇಮಿಗಳಿಂದಾನೇ ಸಾಕಷ್ಟು ಯುವತಿಯರು ಬಲಿಯಾಗುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸಾಕಷ್ಟು ಯುವತಿಯರು ಬಲಿಯಾಗ್ತಾ ಇದ್ದಾರೆ. ನೋಡಿ, ಇವನೇ ವಿಘ್ನೇಶ್ ಅಂತ ಹೊಟ್ಟೆ ನೋವು ಆಗ್ತಾ ಇತ್ತಂತೆ, ರಾತ್ರಿ ಇಡೀ ಹೊಟ್ಟೆ ನೋವಂತೆ. ಆ ಹೊಟ್ಟೆ ನೋವಿಂದ ಬಳತಾ ಇದ್ನಂತೆ. ಅದು ಯಾಕಾದರೂ ಚಿಕಿತ್ಸೆ ಕೊಟ್ಟರೋ ಗೊತ್ತಿಲ್ಲ ಪೊಲೀಸ್ ಅಧಿಕಾರಿಗಳು. ಮತ್ತೆ ಎಲ್ಲಿ ನಮ್ಮ ಮೇಲೆ ಬಂದುಬಿಡುತ್ತೆ ಅನ್ನುವಂಥ ಕಾರಣದಿಂದಾಗಿ ಭಯದಿಂದ ಹೋಗ್ಬಿಟ್ಟಿರ್ತಾರೆ ಬಿಡಿ, ಅದು ಬೇರೆ. ಬಟ್ ಇವರನ್ನ ಮತ್ತೆ ಈಗ ಕೋರ್ಟ್ಗೆ ಅಲ್ಲಿ ಹಾಕಿ ಕೋರ್ಟ್ನಿಂದ ಮತ್ತೆ ಏನಾದರೂ ಒಂದಿಷ್ಟು ವಿಚಾರಣೆ ಆಗುತ್ತೆ. ವಿಚಾರಣೆ ಆದ ನಂತರ ಮತ್ತೆ 6 ತಿಂಗಳು ಒಳಗಡೆ, 6 ತಿಂಗಳಾದ ನಂತರ ಮತ್ತೆ ಹೊರಗಡೆ. ಇದೇ ರೀತಿ 6 ತಿಂಗಳ ಹಿಂದೆಯೇ ಒಂದು ಕಡೆ ಏನಾದರೂ ಇವನಿಗೆ ಮೇಲೆ ಸರಿಯಾದಂಥ ಒಂದಿಷ್ಟು ಕ್ರಮವನ್ನು ಕೈಗೊಂಡಿದ್ರೆ ಒಂದು ಜೀವ ಬದುಕ್ತಾ ಇತ್ತು. ಆ ತಂದೆ ತಾಯಿ ಆ ಬಡತನ ಗಮನಿಸ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ. ಅವ್ರ ತಂದೆ ಆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಾಕಷ್ಟು ನೋವು. ನೋಡಿ, ಬಡತನ ಕುಟುಂಬ ರೀ, ಜೀವನ ಮಾಡಿಕೊಂಡು ತಾನಾಯಿತು, ತಮ್ಮ ಕುಟುಂಬ ಆಯಿತು ಅಂತ ಜೀವನ ಮಾಡ್ತಾ ಇದ್ದಂಥ ಕುಟುಂಬ ಇದೀಗ ಸಾಕಿ ಸಲುಹಿದಂಥ ಮಗಳನ್ನು ಕಳೆದುಕೊಂಡು ಕುಟುಂಬ ಬೀದಿಗೆ ಬಂದುಬಿಟ್ಟಿದೆ. ಆದರೆ ಇಂಥವರನ್ನು ಮಾತ್ರ ಹೊಟ್ಟೆ ನೋವು, ಅದು ನೋವು, ಇದು ನೋವು ಅಂದ್ಕೊಂಡು ಆಸ್ಪತ್ರೆ ಆ ಕಡೆ ಈ ಕಡೆ ತಿರುಗಾಡಿಸುವಂಥ ಕೆಲಸ ಆಗ್ತಾ ಇದೆ. ಸರಿಯಾದಂಥ ಇವನೇ ಅಂತ ಗೊತ್ತಾದ ತಕ್ಷಣವೇ ಇವ್ರಿಗೆ ಶಿಕ್ಷೆ ಆಗಿಬಿಡಬೇಕು. ಸುಖ ಸುಮ್ಮನೆ ಇಬ್ಬರಿಗೆಲ್ಲ ಇದೇ ರೀತಿಯಾಗಿ ಬಿಟ್ಬಿಟ್ರೆ, ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ಗಮನಿಸ್ತಾ ಇದ್ದೀವಿ. ದಿನ ಬೆಳಗಾದರೆ ಸಾಕಾಗಿಬಿಟ್ಟಿದೆ. ಕ್ರೈಮ್ 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 ಕ್ರೈಮ್, ಎಲ್ಲಿ ಹೋದರೂ ಕೂಡ ಕ್ರೈಮು. ದಿನ ಬೆಳಗಾದರೆ ಯಾವುದೇ ಒಂದು ರಾಜ್ಯದಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ಕ್ರೈಮ್ ನಡೆದೋಗ್ಬಿಡುತ್ತೆ, ಒಂದಿಲ್ಲ ಒಂದು ಮರ್ಡರ್ ನಡೆದೋಗ್ಬಿಡುತ್ತೆ. ಎಂಥ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗ್ತಾ ಇದೆ? ಹಾಗಾದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಗಮನಿಸ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರಿಂದಾನೇ ಹಿಂಗಾಗ್ತಾ ಇರುವಂಥದ್ದು. ಕಾನೂನು ಮೇಲೆ ಯಾರಿಗೂ ಕೂಡ ಭಯ ಇಲ್ಲ, ಏನೂ ಕೂಡ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಆದಂಥ ಬೆಳವಣಿಗೆ ಆಗ್ತಾ ಇದೆ. ಕಾನೂನು ಮೇಲೆ ಭಯ ಇದ್ದಿದ್ರೆ ಯಾರೂ ಕೂಡ ಕ್ರೈಮ್ ಮಾಡೋದಕ್ಕೆ ಹೆದರ್ತಾ ಇದ್ದರೆ ತಮ್ಮ ಜೀವ ತಾವೇ ತಗೊಳ್ಳೋದಕ್ಕೂ ಹೆದರುವಂಥ ಪರಿಸ್ಥಿತಿ ಬರ್ತಿತ್ತು. ಆದರೆ ಯಾವಾಗ ಕಾನೂನು ಮೇಲೆ ಒಂದಿಷ್ಟು ನಂಬಿಕೆ ಹೋಗ್ಬಿಡ್ತಲ್ಲ, ಏನೂ ಕೂಡ ಇಲ್ಲ ರೀ, ಇವತ್ತು ಅರೆಸ್ಟ್ ಮಾಡ್ತಾರೆ, ನಾಳೆ ನಾವು ಹೊರಗಡೆ ಬಂದುಬಿಡ್ತೀವಿ ಅನ್ನೋವಂಥ ಒಂದು ಧಿಮಾಕಿ ಅವರಿಗೆ. ಅದಕ್ಕೋಸ್ಕರ ಇಷ್ಟೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಅದನ್ನು ಬಿಟ್ಟುಬಿಟ್ರೆ ಮತ್ತೇನೂ ಇಲ್ಲ. ಇವರಿಗೆ ಸರಿಯಾದಂಥ ಒಂದಿಷ್ಟು ಸೆಕ್ಷನ್ನಲ್ಲಿ ಒಳಗಡೆ ಹಾಕಿ ರುಬ್ಬಿದ್ರೆ ಜೀವಾವಧಿ ಶಿಕ್ಷೆ ಏನಾದರೂ ಕೊಟ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಜೀವಾವಧಿ ಶಿಕ್ಷೆ ಆದವರ ಪರಿಸ್ಥಿತಿ ಹೆಂಗಿದೆ ಅಂತ. ಜೈಲಿನಲ್ಲಿ ಹೋಗ್ಬಿಟ್ಟು ಒಂದು ಸರಿ ತೋರಿಸ್ಕೊಂಡು ಬರಬೇಕು ಇವ್ರನ್ನ, ಹೆಂಗಿದೆ, ಏನು ಕತೆ, ಯಾವ ರೀತಿಯಾಗಿ ಮೆಂಟಲ್ ಆಗಿ ಓಡಾಡ್ತಾ ಇದ್ದಾರೆ ಅಂತ ಅಲ್ಲಿ.